ಅಬ್ಬೆ ತುಮಕೂರು ಪಾವನ ನೆಲ, ಕಾಶಿ ರಾಮೇಶ್ವರದಂತೆ ಸರ್ವಶ್ರೇಷ್ಠ ಸ್ಥಳ. ಸಿದ್ಧಕುಲ ಚಕ್ರವರ್ತಿಗಳಾದ, ಸಿದ್ಧಾರೂಢರಾದ, ಅವಧೂತರಾದ, ಚಿನ್ಮಯ ಸ್ವರೂಪ ವಿಶ್ವಜ್ಯೋತಿ ಘನಪಂಡಿತ ವಿಶ್ವಾರಾಧ್ಯರ ಪ್ರೀತಿಯ ತಾಣ. ಈ ಪಾವನ ಸನ್ನಿಧಿ ಭಕ್ತರು ಕರೆದರೆ ಗುರುಗಳು ಓ ಎನ್ನುವ ಮಹಾಸನ್ನಿಧಿ. ಯಾವ ಭಕ್ತರು ಬಂದು ಅಮಾವಾಸ್ಯೆ ಪೌರ್ಣಮಿಯಂದು ಇಲ್ಲಿ ಶಯನ ಮಾಡುತ್ತಾರೋ ಅವರ ಸರ್ವ ದೋಷ ನಿವಾರಣೆಯಾಗಿ ಮಹಾಭಾಗ್ಯ ಕರುಣಿಸುವ ಸನ್ನಿಧಿ. ಬೇಡಿ ಬಂದವರಿಗೆ ಸಂತಾನ ಭಾಗ್ಯ, ಆರೋಗ್ಯ ಭಾಗ್ಯ, ಲಗ್ನ ಭಾಗ್ಯ, ಮುತ್ತೈದೆ ಭಾಗ್ಯ ನೀಡಿ ಶತ್ರು ದೋಷ ಕಳೆವ ಸನ್ನಿಧಿ. ಈ ಕ್ಷೇತ್ರದ ಹಿರಿಮೆ ಗರಿಮೆ ಕನ್ನಡ ನಾಡಿಗಷ್ಟೇ ಸೀಮಿತಗೊಳ್ಳದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ಎಲ್ಲೆಡೆ ಪ್ರಸಿದ್ಧಿ ಪಡೆದಿದೆ. ಮಹಾಶಿವರಾತ್ರಿಯಾದ 5ನೇ ದಿನ ಈ ಪವಿತ್ರ ಧಾಮದಲ್ಲಿ ಲಕ್ಷಾಂತರ ಭಕ್ತರು ಕೂಡಿ ಜಾತ್ರೆ, ರಥೋತ್ಸವ ನಡೆಯುವುದು ಅಮೋಘ, ಅದ್ಭುತ, ಅಪ್ರಮೇಯ. ಮತ್ತು ಶ್ರಾವಣ ಮಾಸದಲ್ಲಿ ಗೌಹಾರದಿಂದ ಅಬ್ಬೆ ತುಮಕೂರಿನವರೆಗೆ ಪಾದಯಾತ್ರೆ ಮಾಡುವುದು, ನೋಡುವುದು, ಅದರಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಮಹಾಭಾಗ್ಯ, ಸೌಭಾಗ್ಯ. ಇದಕ್ಕೆಲ್ಲ ಕಾರಣೀ ಪುರುಷರು ಗೌಹಾರದ ಹಿರೇಮಠದ ಚಂದ್ರಶೇಖರ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಕಮಲಾಬಾಯಿಯವರ ಪುಣ್ಯ ಗರ್ಭ ಸಂಜಾತರಾದ ಶ್ರೀ 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 ಗುರು ಗಂಗಾಧರ ಶಿವಾಚಾರ್ಯರು. ಇವರು ಮೃದು ಮನಸ್ಸಿನ ಮಗುವಾಗಿದ್ದಾರೆ, ಮಲ್ಲಿಗೆಯ ನಗುವಾಗಿದ್ದಾರೆ, ಭಕ್ತರಿಗೆ ಭಾಗ್ಯವಾಗಿದ್ದಾರೆ, ಶರಣರಿಗೆ ಆಶ್ರಯದಾತರಾಗಿದ್ದಾರೆ, ದೀನರಿಗೆ ಬದುಕಾಗಿದ್ದಾರೆ, ಬಾಲರ ಜ್ಞಾನ ಜ್ಯೋತಿಯಾಗಿದ್ದಾರೆ, ಅನಾಥರ ಬಂಧುವಾಗಿದ್ದಾರೆ, ಕಲಾವಿದರ ಕಣ್ಮಣಿಯಾಗಿದ್ದಾರೆ, ಚಿನ್ನದ ಸೊಡರಾಗಿದ್ದಾರೆ, ಅಬ್ಬೆ ತುಮಕೂರಿನ ಹುಣ್ಣಿಮೆ ಚಂದ್ರಮನಾಗಿದ್ದಾರೆ. ಒಟ್ಟಿನಲ್ಲಿ ಭಕ್ತಿ ಬಾಂಧಳದ ತಾರೆಯಾಗಿದ್ದಾರೆ. ಅಬ್ಬೆ ತುಮಕೂರು ಧರೆಯ ಮೇಲಿನ ಕೈಲಾಸವಾಗಲು ಕಾರಣೀ ಪುರುಷರಾಗಿದ್ದಾರೆ. ಹಸಿದು ಬಂದವರಿಗೆ ಅಮ್ಮನಾಗಿದ್ದಾರೆ, ದಾಸೋಹದ ದಾನಿಯಾಗಿದ್ದಾರೆ, ಶಿವಶಕ್ತಿಯ ತೇಜವಾಗಿದ್ದಾರೆ. ಭುವಿಯ ಬದುಕು ಹೇಗೆ ಬದುಕಿದರೆ ಚೆನ್ನ, ಸಾರ್ಥಕ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ, ಸಾಕ್ಷಾತ್ಕಾರವಾಗಿದ್ದಾರೆ ಶ್ರೀ 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 ಗುರು ಗಂಗಾಧರ ಶಿವಾಚಾರ್ಯ. ಶರಣು ಶರಣು ದೀನ ಬಂಧು ಶ್ರೀ ಗಂಗಾಧರ ಶಿವಾಚಾರ್ಯ ಅಪ್ಪಾಜಿ. ಶರಣು ಶರಣಾರ್ಥಿ, ಶರಣು